ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಲಾಗ್ ನಮ್ಮ ಕಾರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ವೈದ್ಯನಾಥೇಶ್ವರ ದೇವಸ್ಥಾನ ನಿಯರ್ ಮದ್ದೂರು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ನನ್ನ ತಂಗಿದು ಬರ್ಡೇ ಆಯ್ತಲ್ವ. ಸೊ ಪ್ರತಿ ವರ್ಷ ಅವಳು ಬರ್ತಡೇ ಆದಮೇಲೆ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋದು ರೂಢಿ ಮಾಡ್ಕೊಂಡಿದ್ದೆ ನಮ್ಮಮ್ಮ. ಹಾಗಾಗಿ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇದು ಆಫ್ಟರ್ನೂನ್ ಹೋಗ್ತಾ ಇರೋದು. ಆ್ಯಕ್ಚುಲಿ ಹರೀಶ ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ಅವರು ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ಮಧ್ಯಾಹ್ನ ಮೇಲೆ ಹೋಗ್ತಾ ಇರೋದು. ಸೊ ಪೂಜೆ ಸಾಮಾನು ನಾವೇನೂ ತೊಗೊಂಡಿರಲಿಲ್ಲ. ಹಾಗಾಗಿ ಅಂಗಡೀಲಿ ಸ್ವಲ್ಪ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ತೊಗೊಂಡು ಅಲ್ಲೇ ಮದ್ದೂರ ಹತ್ರ ದೇವಸ್ಥಾನಕ್ಕೆ ಹೋದ್ವಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ, ಆಬ್ವಿಯಸ್ಲಿ ನಮ್ಮಮ್ಮ, ನನ್ನ ತಂಗಿ, ನಮ್ಮ ಮನೆಯವರು, ನಾನು, ನಮ್ಮ ಮಗ. ಸೊ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ ನೋಡಿ. ಸೊ ನಾವು ಪೂಜೆ ಸಾಮಾನು ಜೊತೆಗೆ 2 kg 3 kg ಬೆಲ್ಲ, ಒಂದು ಮೂಟೆ ಅಕ್ಕಿನ ತೆಗೆದುಕೊಂಡಿದ್ವಿ ಅಲ್ಲಿ ಅನ್ನದಾಸೋಹಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಅವಳು ಬರ್ಡೇ ಡ್ರೆಸ್ ಹಾಕ್ಕೊಂಡು ಬಿಚ್ಚಾಕ್ಬಿಟ್ಟಿದ್ಲು ಅವತ್ತು. ಸೊ ಹಾಗಾಗಿ ಇವತ್ತು ಹಾಕ್ಕೊಂಡಿದ್ದಾಳೆ. ಸೊ ನನ್ನ ಮಗುಗೆ ಮುಂಚೆ ಈಚೆ ಎಲ್ಲಾದರೂ ಕರ್ಕೊಂಡೋದ್ರೆ ಅವನು ಗಂಟೆ ಸೌಂಡ್ಗೆ ಹತ್ತು ಇವಾಗೆಲ್ಲ ಈಚೆ ರೂಢಿ ಆಗಿಬಿಟ್ಟಿದ್ದಾನೆ ಗೈಸ್. ಅವನು ಎಷ್ಟು ಖುಷಿ ಪಡ್ತಾನೆ ಅಂದರೆ, ಮುಂಚೆಗಿಂತ ಇವಾಗೆಲ್ಲ ನೋಡಿ ನಗೋದನ್ನೆಲ್ಲ ಕಲ್ತ್ಕೊಂಡಿದ್ದಾನಲ್ವ. ಎಲ್ಲಾರನ್ನೂ ನೋಡ್ತಾ ಇರ್ತಾನೆ, ಗಾಡಿ ನೋಡ್ತಾ ಇರ್ತಾನೆ, ವೆಹಿಕಲ್ಸ್ ಏನು ಬರ್ತಾಯಿದೆ ಅಂತ ಗಮನಿಸ್ತಾ ಇರ್ತಾನೆ. ಸೊ ಅವನಿಗೆ ಈಚೆ ಓಡಾಡೋದಂತಂದರೆ ಇವಾಗ ಫೇವ್ರೇಟ್ ಔಟೈತೆ. ನಾನು ಅಷ್ಟೇ ಸಂಜೆ ಹೊತ್ತು ಒಂದು ಅರ್ಧ ಗಂಟೆ ಅವನ್ನ ಎತ್ಕೊಂಡು ಈಚೆ ವಾಕ್ ಮಾಡಿಸ್ತಾ ಇರ್ತೀನಿ. ಆವಾಗ ಸ್ವಲ್ಪ ಅವನು ಕಂಫರ್ಟಬಲ್ ಆಗಿರ್ತಾನೆ. ನೀವು ಇಲ್ಲಿ ಹರೀಶದ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿರೋದು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಕ್ಕಿ, ಒಂದು ಮೂಟೆ ಅಕ್ಕಿ ಮತ್ತು ಬೆಲ್ಲ ತೊಗೊಂಡಿದ್ವಿ ಅಲ್ಲಿ ದಾಸೋಹಕ್ಕೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಏನೋ ಕರೀತಾಯಿದ್ರು ಅಂತ ಮುಂದೆ ಬಂದೆ ನಾನು. ಸೊ ಬಂದಿದ್ದೀವಿ. ಒಂದು ಗಂಗೆ ಪೂಜೆ ಮಾಡಿಬಿಡು ಅಂತು ನಮ್ಮಮ್ಮ. ಸೊ ಇನ್ನೂ ತಣ್ಣೀರು ಮುಟ್ಟಿರ್ಲಿಲ್ವಲ್ಲ. ಆಲ್ಮೋಸ್ಟ್ ಅವನಿಗೆ ಇವಾಗ 5 ಕಂಪ್ಲೀಟ್ ಆಗ್ತಾ ಬಂತಲ್ವ. ಸೊ ಒಂದು ತಣ್ಣೀರು ಮುಟ್ಟಿರ್ಲಿಲ್ವಲ್ಲ, ಗಂಗೆ ಪೂಜೆ ಮಾಡಿಬಿಡೋಣ ಒಂದ್ಸಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಗಂಗೆ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗಂಗೆ ಇದು ಕೊಳ ಹತ್ರ. ಸೊ ನನ್ನ ಮಗ ಅಂತೂ ಭಾರಿ ಗಲಾಟೆ ಆಗಿಬಿಟ್ಟಿದ್ದಾನೆ. ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಿರ್ಬೋದೇನೋ ಅವ್ನು ಕಿರ್ಚಾಡ್ತಾ ಇರೋದು. ಸೊ ಅವನಿಗೆ ಎತ್ಕೊಳ್ಳಿಲ್ಲ ಅಂತ ಹಂಗೆ ಕಿರ್ಚ್ತಾ ಇರೋದು. ಅವನು ದಬಾಕೊಂಡಾದ್ಮೇಲೆ ತಿರ್ಗೊಳಕ್ಕಾಗಲ್ಲ. ಹಾಗಾಗಿ ನಾವೇ ಹೋಗಿ ದಬಾಕಬೇಕು ಇವಾಗ ಮತ್ತೆ ಹಾಗಾಗಿ ಕಿರ್ಚ್ಕೊತಾನೆ. ಸೊ ಒಂದು 3:15 ಆಗಿತ್ತು ನಾವು ಬಂದಾಗ. ಸೊ ಮುಂಚೆ ಎಲ್ಲ ಬರ್ತಿದ್ದಾಗ ಇನ್ನೂ ತುಂಬ ಇರ್ತಿತ್ತು ನೀರು. ಇವಾಗ ಯಾಕೋ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಹೊಳೆಯಲ್ಲಿ. ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಹೋಗಿ. ಸೊ ತಣ್ಣೀರು ಮುಟ್ಟೋದು ಅಂದರೆ ನಮ್ಮ ಕಡೆ ಗಂಗೆ ಪೂಜೆ ಮಾಡೇ ತಣ್ಣೀರು ಮುಟ್ಟೋದು. ನಿಮ್ಮ ಕಡೆ ಎಲ್ಲ ಹೇಗೆ? ಬಾಣಂತಿಯರು 5 ತಿಂಗಳಾಗಿರ್ತದಲ್ವ, 5 ತಿಂಗಳು 9 ತಿಂಗಳು ಇರೋರು 1 ವರ್ಷನೂ ಇರ್ತಾರೆ. ಸೊ ಅವ್ರವ್ರು ಇದಕ್ಕೆ. ಸೊ ನಮ್ಮಮ್ಮ ಒಂದು ಸಲ ಪೂಜೆ ಮಾಡಿಬಿಡು ಅಂತ ಹೇಳ್ತಲ್ವ. ಸೊ ಹಾಗೆ ಒಂದು ಪೂಜೆ ಮಾಡಿಬಿಡ್ತಾಯಿದ್ದೀನಿ. ಸೊ ನಮ್ಮ ಕಡೆ ಗಂಗೆ ಪೂಜೆ ಮಾಡಾದ್ಮೇಲೆ ತಣ್ಣೀರು ಮುಟ್ಟೋದು. ನಲ್ಲಿಲಿ ಕೂಡ ಮಾಡ್ಕೋಬೋದು, ಮನೆ ಹತ್ರ ನಲ್ಲಿ ಇರುತ್ತಲ್ವ. ಸೊ ಅದರಲ್ಲೂ ಕೂಡ ಮಾಡ್ಕೋಬೋದು. ಈ ಥರ ನದಿ ಅಥವಾ ದೇವಸ್ಥಾನ ಹತ್ರ ಬಂದಾದ್ಮೇಲೆ ಅಲ್ಲೂ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ದೇವಸ್ಥಾನ ಹತ್ರ ಬಂದಿದ್ವಲ್ಲ, ಇನ್ನೇನೋ ಆಯ್ತು ತುಂಬ್ತಲ್ವ ಅವನಿಗೆ, ಒಂದ್ಸಲ ತಣ್ಣೀರು ಮುಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇರೋದು ಅಷ್ಟೇ. ನಾನು ಇನ್ನೂ ಏನು ಕಂಪ್ಲೀಟಾಗಿ ನಾನು ತಣ್ಣೀರೇ ಕುಡಿಯೋದು ಅಥವಾ ತಣ್ಣೀರಲ್ಲೇ ನಿಂತ್ಕೊಳ್ಳೋದು ಆ ಥರ ಮಾಡ್ತಾಯಿಲ್ಲ. ಯಾವುದಕ್ಕೂ ಒಂದು ಪೂಜೆ ಅನ್ನೋದು ಇರಲಿ, ತಣ್ಣೀರು ಮುಟ್ಟೋ ಥರ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇರೋದು ಅಲ್ಲಿ ಅಷ್ಟೇ. ಇವತ್ತಿಗೂ ನಾನು ಬಿಸಿನೀರೇ ಕುಡಿತಾ ಇರೋದು. ಬಿಸಿನೀರಲ್ಲೇ ಎಲ್ಲ ಇನ್ನೂ ನಡೀತಾ ಇರೋದು. ಸೊ ಸುಮ್ಮನೆ ಒಂದು ಇದಿರಲಿ ಅಂತ ಅಷ್ಟೇ, ಮುಟ್ಟಿದ್ದೀನಿ ಅಂತ ಒಂದು. ಸೊ ನನ್ನ ತಂಗಿ ಕೆಳಗಡೆ ಎಲ್ಲ ಇಳಿಯೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಅವಳನ್ನ ನಾಗರಕಲ್ಲ ಹತ್ರ ಕುಂಡಿಸ್ಬಿಟ್ಟು ನಾನು ಹರೀಶ ಮತ್ತು ಅಮ್ಮ ಬಂದ್ವಿ. ಹರೀಶ ಪಾಪನ ಎತ್ಕೊಂಡು ಕೂತ್ಕೊಂಡಿದ್ದಾನಷ್ಟೇ. ಸೊ ಅವನು ಟೊಪ್ಪಿನೇ ಹಾಕಿಸ್ಕೊಳ್ಳಲ್ಲ ಗೈಸ್. ನನ್ನ ಮಗ ಟೊಪ್ಪಿ ಹಾಕ್ಸ್ಕೊಂಡ್ರೆ ಪಲೆ ಎಲ್ಲ ಒದ್ರಿ ಹಿಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಒದ್ರುತ್ತಾನೆ. ಸೊ ಹಾಗಾಗಿ ಅವನಿಗೆ ಟೋಪಿ ಹಾಕಿಲ್ಲ ಅಷ್ಟೇ. ನೀವೇನೋ ಅನ್ಕೋಬಿಡಿ, ಟೋಪಿ ಹಾಕಬೇಕು, ಬಟ್ ಹಾಕಿಲ್ಲ. ಅವನು ಹಾಕಿಸ್ಕೊಳ್ಳಲ್ಲ, ಹಾಗಾಗಿ ಹಾಕಿಲ್ಲ ಅಷ್ಟೇ. ನಾವು ಎಲ್ಲ ಥರ ಟೋಪಿ ತಂದು ಟ್ರೈ ಮಾಡಿ ಬಿಟ್ಬಿಟ್ವಿ. ಅವ್ನು ಹಾಕಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಟೋಪಿ ಹಾಕಿಸ್ಕೊಂಡ್ರೆ ಅವನ್ನ ಎತ್ಕೊಳ್ಳೋಕ್ಕೆ ಆಗಲ್ಲ, ಹಾಗಾಗಿ ಟೋಪಿ ಹಾಕಿಲ್ಲ ಅಷ್ಟೇ. ಸೊ ಈ ಥರ ನಾವು ಒಂದು 3 ಕಲ್ಲು ಅಥವಾ 5 ಕಲ್ಲಿಗೆ ಇಟ್ಟು ಮಾಮೂಲಿ ಅರಿಶಿನ ಕುಂಕುಮ ಹೂವು ಎಲ್ಲದಕ್ಕೆ ಬಾಳೆಹಣ್ಣು ಇಟ್ಬಿಟ್ಟು ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನೀವೆಲ್ಲ ಹೆಂಗೆ ಮಾಡ್ತೀರಾ ಅನ್ನೋದು ನಂಗೆ ಗೊತ್ತಿಲ್ಲ. ನಾವು ಇದೇ ಥರ ಮಾಡೋದು. 3 ಕಲ್ಲು ಇಟ್ಬಿಟ್ಟು. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ, ಹರೀಶ ಎತ್ಕೊಂಡು ಕೂತ್ಕೊಂಡಿದ್ದಾರೆ.
ಸೊ ಬ್ಯಾಕ್ಗ್ರೌಂಡು ಸ್ವಲ್ಪ 4 ಗಂಟೆ ಆಯ್ತಾ ಬರ್ತಿತ್ತಲ್ವ, ಸ್ವಲ್ಪ ಸೂರ್ಯ ಇಳಿತಾ ಇದ್ದಲ್ವ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಒಂದು ಗ್ಲಿಮ್ಸ್ ತೊಗೊಂಡೆ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗ ಸುತ್ತಮುತ್ತ ನೋಡೋದೆ ಅವನಿಗೆ. ಇವಾಗಂತೂ ಎಲ್ಲ ರೆಕಗ್ನೈಸ್ ಮಾಡೋದನ್ನ ಕಲ್ತ್ಕೊಂಡಿದ್ದಾನಲ್ವ, ಅವನ್ನ ಎಲ್ಲ ನೋಡಬೇಕು, ಅವನು ಎಲ್ಲ ಹಿಡ್ಕೋಬೇಕು, ಎಲ್ಲ ಹಿಡ್ಕೊಂಡು ಬಾಯಿಗೆ ಹಾಕ್ಕೋಬೇಕು, ಇದನ್ನೇ ಕಲ್ತ್ಕೋತಾರದು ಅವನು. ಸೊ ಯಾವಾಗಲೂ ಗಂಗೆ ಪೂಜೆ ಮಾಡಬೇಕಾದ್ರೆ ಕಾಸಿಟ್ಟೆ ಪೂಜೆ ಮಾಡಬೇಕಂತೆ. ನೋಟ್ ಇಡಬಾರ್ದು, ಕಾಯಿನ್ ಇಡಬೇಕು ಎಲೆಡ್ಕೆ ಮೇಲೆ. ಸೊ ನೋಟ್ ಇಟ್ಟರೆ ನಾವು ಗಂಗೆಯಲ್ಲಿ ತೇಲಕ್ಕೆ ಬಿಡ್ತೀವಲ್ಲ ಎಲೆನ ಕರ್ಪೂರ ಹಚ್ಚಿ, ಆವಾಗ ನೆಂದೋಗ್ಬಿಡುತ್ತೆ. ಕಾಯಿನ್ ಆದರೆ ಸ್ವಲ್ಪ ಮುಳ್ಕೊಳ್ಳುತ್ತೆ, ಕೆಳಗಡೆ ಬೀಳುತ್ತೆ. ಸೊ ಹಾಗಾಗಿ ಕಾಯಿನ್ ತಂದಿರಲಿಲ್ಲ ನಾವು. ನನ್ನ ತಂಗಿ ಒಂದು ಪರ್ಸ್ ಹಾಕ್ಕೊಂಡಿರ್ತಾಳೆ, ಅದರಲ್ಲಿರುತ್ತೆ. ಅವಳು ಮೇಲಿದ್ಲಲ್ಲ ಅಂಥೇಳಿ ನಮ್ಮಮ್ಮ ಹುಡೋಗಿ ಒಂದು ಕಾಯಿನ್ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಯಾಕಪ್ಪ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತೇಳಿದ್ರೆ, ಅವಳಿಗೆ ಮೀನ್ಸ್ ವೈದ್ಯನಾಥೇಶ್ವರ ಅಂತಂದರೆ ಹೆಸರಲ್ಲೇ ಇದೆ, ಗೊತ್ತಾಗ್ತಾ ಇರ್ಬೋದು, ಆರೋಗ್ಯ. ಸೊ ನಮ್ಗೆ ಏನೇ ತೊಂದರೆ ಆದ್ರೂ ಅಲ್ಲಿ ಒಂದು ಬೆಳ್ಳಿದಂಥ ಏನೋ ಅದನ್ನೇನೋ ಅಂತಾರೆ, ನಂಗೆ ಗೊತ್ತಿಲ್ಲ, ಅದು ಒಂಥರ ತಾಮ್ರದ್ದು ಒಂದು ಬಾಡಿ, ನಮಗೇನು ಸಮಸ್ಯೆ ಇರುತ್ತೆ ಅದರದ್ದು ಪ್ರಿಂಟ್ನ ತೊಗೊಂಡು ನೆನೆಸ್ಕೊಂಡು, ದೇವ್ರನ್ನ ವೈದ್ಯನಾಥೇಶ್ವರನ ನೆನೆಸ್ಕೊಂಡು ಹುಂಡಿ ಒಳಗೆ ಹಾಕಿದ್ರೆ ಅದು ಬೇಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿನ ಪದ್ಧತಿ ಅದು. ವೈದ್ಯನಾಥೇಶ್ವರ ಫೇಮಸ್ಸು ಅದಕ್ಕೆ. ಹಾಗಾಗಿ ನಮ್ಮಮ್ಮ ಪ್ರತಿ ವರ್ಷ ಒಂದು ಬಾಡಿ ಫುಲ್ಲು ಬರುತ್ತಲ್ಲ ಪ್ರಿಂಟು, ಅದನ್ನು ತೆಗ್ದು ಅವಳ ಹೆಸರಲ್ಲಿ ಹಾಕ್ತಾರೆ. ಪ್ರತಿ ವರ್ಷ ಮುಡಿ ಕೊಡ್ತಾಯಿದ್ದೋ, ಈ ವರ್ಷ ಮುಡಿ ಕೊಟ್ಟಿಲ್ಲ ಅಷ್ಟೇ. ಅವಳಿಗೆ ಲೇಟಾಗಿ ಬಂದಿದ್ವಲ್ಲ ಅಂಥೇಳಿ ಹಾಗೆ ಬಂದ್ವ. ಇನ್ನೊಂದ್ಸಲಿ ಬಂದಾದಮೇಲೆ ಕೊಡ್ತೀನಿ ಅಂತ ಹೇಳ್ಕೊಂಡು ನಮ್ಮಮ್ಮ ಹಂಗೆ ಕರ್ಕೊಂಡ್ಬಿಡ್ತು. ನಾಳಿದ್ದು ತೇರಿದೆ ಅನಿಸುತ್ತೆ, ಅದಕ್ಕೆ ಎಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸ್ವಲ್ಪ ಜನನೂ ಕೂಡ ಇದ್ದರು. ಸಂಡೇ ಅಲ್ವಾ ಹೋಗಿದ್ದಿದ್ದು ನಾವು, ಸ್ವಲ್ಪ ಜನನೂ ಇದ್ದರು. ನಾನು ಕರ್ಪೂರ ಹಚ್ಚಿ ಬಿಟ್ನಲ್ವ ಒಳಗೆ, ಒಂದಷ್ಟು ದೂರ ಹೋಯ್ತು ಗೈಸ್. ನನಗಂತೂ ಫುಲ್ ಖುಷಿಯಾಗ್ಬಿಡ್ತು. ಫಸ್ಟು ಯಾವುದೇ ಪೂಜೆ ಮಾಡಿದ್ರು ಸೂರ್ಯನ ನೆನೆಸ್ಕೊಬೇಕು, ಗಂಗೆನ ಮತ್ತು ಸೂರ್ಯನ ಇಬ್ಬರೂ ನೆನೆಸ್ಕೊಬೇಕು. ಆವಾಗಲೇ ಎಲ್ಲ ಕೆಲಸನೂ ಒಳ್ಳೆಯದಾಗೋದು. ಸೊ ಅದನ್ನು ನೆನೆಸ್ಕೊಂಡು, ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿ ಒಳ್ಳೆ ನೀರನ್ನ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಕಾಲು ತೊಳ್ಕೊಂಡು ತಣ್ಣೀರು ಮುಟ್ಟೆ ಅನ್ನೋ ಥರ ಇದು ಮಾಡಿಕೊಂಡು ಬಂದೆ. ಸೊ ಅಲ್ಲಿ ನಮ್ಮಮ್ಮ ಕೂಡ ಪೂಜೆ ಮಾಡ್ತು ಜೊತೇಲಿ. ಸೊ ಸಂಡೇ ಹೊತ್ತು 7:30ವರೆಗೂ ಓಪನ್ ಇರುತ್ತೆ ದೇವಸ್ಥಾನ. ಹೊಡಿತೀನಿ ಪಾಪಣಿ. ಹಾಗಾಗಿ ನಾವು ಮಧ್ಯಾಹ್ನದ ಮೇಲೆ ಬಂದಿದ್ದು. ಹರೀಶ ಬಂದಮೇಲೆ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಅಲ್ವಾ. ಸೊ ಹಾಗಾಗಿ ಪಾಪಣ್ಣೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅವನು ಕರ್ಚೀಫ್ ಇಟ್ಕೊಂಡಿದ್ದೀನಿ ಒಂದು, ಅದನ್ನು ಕೊಡ್ತಾ ಇಲ್ಲ ಅಂತ ಹಿಂಗೆ ಕಿರ್ಚಾಡ್ತಾ ಇರೋದು. ಏನೋ ಅನ್ಕೋಬಿಡಿ, ಹೊಡಿತೀನಿ ಅಂದವಳಲ್ಲ ಅಂತ ಸುಮ್ಮನೆ ಹಂಗೆ ಮಾತಿಗೆ ಅಷ್ಟೇ ನಾನು ಹೇಳೋದು. ಇಲ್ಲಿ ಹೊಡೆದ್ಬಿಡೋಕ್ಕಾಗುತ್ತಾ ಚಿಕ್ಕ ಮಕ್ಕಳಿಗೆ, ನಿಮಗೆ ಗೊತ್ತಿರುತ್ತೆ, ಸುಮ್ಮನೆ ಅಷ್ಟೇ ಮಾತಿಗೆ ಅಷ್ಟೇ. ಸೊ ಇಲ್ಲಿ ದೇವಸ್ಥಾನದ ಒಳಗಡೆ ಬಂದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ತಣ್ಣೀರು ಮುಟ್ಟಿ ಬಂದ್ವಿ. ಇಲ್ಲೇ ನೀವು ನೋಡ್ತಾ ಇರ್ಬೋದು, ಇದೇ ವೈದ್ಯನಾಥೇಶ್ವರ ವಿಗ್ರಹ, ಮೇನ್ ದೇವರು. ವೀಡಿಯೋ ತೆಗಿಯೋಂಗಿಲ್ಲ ಆ್ಯಕ್ಚುಲಿ, 500 ಇಲ್ಲ ಅಂತೇಳ್ಬಿಟ್ಟು ನಾನೊಂದು ಗ್ಲಿಮ್ಸ್ ತೊಗೊಂಡ್ಬಿಟ್ಟೆ ಗ್ಯಾಪಲ್ಲಿ ಅಷ್ಟೇ. ವೈದ್ಯನಾಥೇಶ್ವರ ದೇವಸ್ಥಾನ ಅಂತಂದರೆ ಒಂದು ಪೀಸ್ಫುಲ್ ಜಾಗ, ಅದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಆ್ಯಂಡ್ ಪ್ರಶಾಂತವಾಗಿದೆ. ಎಲ್ಲಿ ನೋಡಿದ್ರೂ ಗಾಳಿ ಬೆಳಕು ಸಕ್ಕತ್ತಾಗಿದೆ. ನನಗೆ ಆ ವೈದ್ಯನಾಥ ದೇವಸ್ಥಾನ ಅಂದರೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಸುತ್ತಮುತ್ತ ಎಲ್ಲ ಖಾಲಿ ಜಾಗ, ಪ್ರಶಾಂತವಾಗಿದೆ. ಹಾಗಾಗಿ ಅಷ್ಟೇ. ಒಂದು ಕಡೆ ನಮ್ಮಮ್ಮ ನನ್ನ ತಂಗಿನ ಇಟ್ಕೊಂಡಿದ್ರು, ಇನ್ನೊಂದು ಕಡೆ ಈಶಾ ಪಾಪನ ಇಟ್ಕೊಂಡಿದ್ದೆ. ನಾನು ಪೂಜೆ ಸಾಮಾನು ಇಟ್ಕೊಂಡು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಎಲ್ಲೋದ್ರೂ ಅವನಿಗೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಕೆಳಗಡೆ ಒಂದು ಬಟ್ಟೆ ಹಾಕಿಸ್ಬಿಟ್ಟು ಮಲಗಿಸ್ಕೊಂಡ್ರೆ ಅವನಿಗೂ ನೆಮ್ಮದಿ. ಅಷ್ಟೊತ್ತಿಂದ ಎತ್ಕೊಂಡಿರ್ತೀವಲ್ಲ, ಸ್ವಲ್ಪ ಮೈಕೈ ನೋವುತ್ತೇನೋ, ಅವ್ನಿಗೆ ಇರಿಟೇಷನ್ ಆಗುತ್ತೇನೋ ಅಂತೇಳಿ ಒಂದೇ ಒಂದು ಕಣ್ಣಿಗೆ ಸ್ವಲ್ಪ ಕೆಳಗಡೆ ಬಟ್ಟೆ ಹಾಕಿ ಅವನ್ನ ಮಲಗಿಸೋದು ಅಷ್ಟೇ. ಏನು ಮಲಗಿಸ್ಬಿಟ್ಟು ಏನು ಮಾಡ್ತವ್ರೆ ಅಂತ ಅಂದ್ಕೊಂಬಿಡಿ, ಕೈ ಮುಕ್ಕೊತಾ ಇದೆ ಅಷ್ಟೇ. ಸೊ ಇಲ್ಲಿ ನಮ್ಮ ಮನೆಯವರು ಏನೋ ಹೇಳಿದ್ರು, ಹಾಗಾಗಿ ನಾನು ರೇಗ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ಸೊ ಅದು ಮುಗಿಸ್ಕೊಂಡು ಇಲ್ಲಿ ಚನ್ನಪಟ್ಟಣದ ಹತ್ರ ಒಂದು ದೇವಸ್ಥಾನ ಇದೆ, ಮೀನ್ಸ್ ನಿಮ್ಗೆ ದೊಡ್ಡಮಳ್ಳೂರು ಗೊತ್ತಾ, ಅಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಇದೆ. ಅಲ್ಲಿಗೆ ಪ್ರತಿ ಸಲ ಹೋಗಬೇಕು ಅಂದ್ಕೊಂಡಾಗೆಲ್ಲ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಇವತ್ತು ಋಣ ಕೂಡಿ ಬಂದಿತ್ತು.
ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದರು ಕೂಡ. ಆ್ಯಂಡ್ ಆಲ್ಸೋ ಏನೋ ವಿಶೇಷ ಪೂಜೆ ಕೂಡ ಇತ್ತು ಸಂಡೇ ಅಂತ ಹೇಳ್ಬಿಟ್ಟು. ದೇವಸ್ಥಾನ ಮಾತ್ರ ಗೈಸ್ ಸಕ್ಕತ್ತಾಗಿದೆ. ಕೃಷ್ಣನ ದೇವಸ್ಥಾನ ಮಾತ್ರ ಎಷ್ಟು ಚೆನ್ನಾಗಿರೋ ವಿಗ್ರಹ. ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ. ಸೊ ಸುಮ್ಮನೆ ಒಂದು ಗ್ಲಿಮ್ಸ್ ಇರಲಿ ಅಂತೇಳಿ ತೊಗೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿರೋದು. ಮತ್ತು ದೇವಸ್ಥಾನ ಮಾತ್ರ ಅಲ್ಟಿಮೇಟ್ ಆಗಿದೆ, ಕೃಷ್ಣನ ದೇವಸ್ಥಾನ. ಸೊ ಅದು ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆಗಿಬಿಟ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. Thank you for watching. Love you all. Lots of love. Keep supporting me.